ಏನಾಯ್ತು ಚಿಕ್ಕಿ? ಎಲ್ಲ ಈ ಆನ್ಲೈನ್ ಕ್ಲಾಸ್ ಪ್ರಭಾವ ಕಣೋ. 24 ಗಂಟೆ ಇದ್ರ ಮುಂದೆ ಕೂತು ಸ್ಟ್ರೆಸ್ ಆಗ್ತದೆ, ತಲೆ ನೋಯ್ತಾ ಇದೆ, ಕಣ್ಣು ಉರಿತಾ ಇದೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಏನು? ಕನ್ನಡಕ ತಗೋಡು. ಹೂ ಚಿಕ್ಕಿ, ಮೊಬೈಲು ಲ್ಯಾಪ್ಟಾಪ್ ಜಾಸ್ತಿ ನೋಡಿದ್ರೆ ಕಣ್ಣು ಹೋಗ್ಬಿಡುತ್ತಂತೆ. ಹಂಗಂತ ನಾನು ಫೋನಲ್ಲಿ ನೋಡಿದೆ. ಓ, ಮೊಬೈಲ್ ನೋಡ್ಬಾರ್ದು ಅಂತ ಮೊಬೈಲಲ್ಲೇ ನೋಡಿದ್ಯಾ? ಅಲ್ಲೇ ತಾನೇ ನೋಡ್ಬೇಕು, ಇನ್ನೆಲ್ಲಿ ನೋಡಕ್ಕಾಗುತ್ತೆ? ಅಲ್ಲ ಕಣೋ, ನನಗೆ ಈ ತರ ಫ್ರೀಯಾಗಿ ಅಡ್ವೈಸ್ ಕೊಡ್ತಾ ಇದೆಯಲ್ಲ, ನೀನು ಗಂಟೆ ಮೊಬೈಲ್ ನೋಡ್ತಾ ಅಲ್ವಾ? ನನ್ಗಿಂತ ಮುಂಚೆ ನಿನಗೆ ಸ್ಪೆಕ್ಸ್ ಬೇಕಾಗತ್ತೆ. ಹೌದಲ್ವಾ? ನನ್ನ ತಲೆಗೆ ಹೊಡಿಲೇ ಇಲ್ಲ. ನಾಳೆಯಿಂದ ಜಾಸ್ತಿ ನೋಡಲ್ಲ, ಸ್ವಲ್ಪನೇ ನೋಡ್ತೀನಿ. ಗುಡ್ ಬಾಯ್. ಏನ್ ಗುಡ್ ಬಾಯ್? ಅವನಿಗೆ ಹೇಳೋದಷ್ಟೇ ಸಾಲದು, ನೀನು ಸ್ವಲ್ಪ ನೋಡ್ಕೋಬೇಕಲ್ವಾ? ಇತ್ತೀಚೆಗೆ ಕಣ್ಣುರಿ, ತಲೆನೋವು, ಸ್ಟ್ರೈನ್ ಆಗ್ತಿದೆ ಅಂತ ಹೇಳ್ತೀಯ. 24 ಗಂಟೆ ಈ ಸ್ಕ್ರೀನ್ ಮುಂದೆನೆ ಕೂತ್ರೆ ಇನ್ನೇನಾಗುತ್ತೆ ಹೇಳು? ಅಕ್ಕರೆ, ಆನ್ಲೈನ್ ಕ್ಲಾಸ್ ತಗೊಳ್ಬೇಕಾದ್ರೆ ಸ್ಕ್ರೀನ್ ಮುಂದೆ ಕುತ್ಕೊಳ್ದೆ ಬೇರೆ ಏನ್ ಮಾಡಕ್ಕಾಗತ್ತೆ? ಬೇರೆ ಏನ್ ದಾರಿ ಇದೆ? ಇದೆ, ನಾರ್ಮಲ್ ಕ್ಲಾಸಸ್ ಹೋಗ್ಬೋದಲ್ವಾ? ಹೇಗೂ ಈಗ ಜಯದೇವ್ ಅವ್ರದ್ದು ಯಾವ ಪ್ರಾಬ್ಲಮ್ ಇಲ್ಲ, ಸೊ ನೀನು ನಾರ್ಮಲ್ ಕ್ಲಾಸಸ್ಸೇ ಹೋಗ್ಬೋದು ಅಲ್ವಾ? ಈ ಪ್ಲಾನ್ ನನ್ನ ತಲೆಗೆ ಹೊಳಿಲೇ ಇಲ್ಲ ನೋಡಿ. ಅದಕ್ಕೆ ಹೇಳೋದು ನೀವಿರ್ಬೇಕು ಅಂತ. ಗುಡ್. ನಾಳೆಯಿಂದ ನಾರ್ಮಲ್ ಕ್ಲಾಸಸ್ಗೆ ಹೋಗು. ಒಂಥರ ಗ್ರೂಪ್ ಇಂಟ್ರಾಕ್ಷನ್ ಸಿಗುತ್ತೆ, ಪ್ರೊಫೆಸರ್ಸ್ ಹತ್ರ ಫೇಸ್ ಟು ಫೇಸ್ ಮೀಟಿಂಗ್ಸ್ ಇರುತ್ತೆ. ಅಂಡ್ ಮೋರ್ ದೆನ್ ಎನಿಥಿಂಗ್ ಹೆಲ್ತ್ ಚೆನ್ನಾಗಿರುತ್ತೆ. ಅಂಡ್ ಅದಕ್ಕಿಂತ ಮೇನ್ ಆಗಿ ಇವನ್ ಕಾಟ ತಪ್ಪುತ್ತೆ. ಮಮ್ಮಿ, ಏನ್ ಮಮ್ಮಿ? ಇರೋ ವಿಷಯನೇ ಹೇಳ್ತಿದ್ದೀನಿ ನಾನು. ಸ್ವಲ್ಪ ದಿನ ಅವಳು ಆರಾಮಾಗಿರ್ಲಿ. ನೀನು ಅವಳಿಗೆ ಎಷ್ಟು ಕಾಟ ಕೊಟ್ಟಿದ್ಯಾ ಅಂತ ನೋಡಿಲ್ವಾ ನಾನು? ನಾಳೆಯಿಂದ ನಾರ್ಮಲ್ ಕ್ಲಾಸ್ ಹೋಗು, ಸರಿನಾ? ಆಕ್ಚುಲಿ ನಿಮ್ಮನ್ನ ನೋಡಿದ್ರೆ ರಾಯಲ್ ಫ್ಯಾಮಿಲಿ ತರ ಕಾಣಿಸ್ತೀರಾ. ನಿಮ್ ಲುಕ್ಕು, ಸ್ಟೈಲು ಆ ತರನೇ ಇದೆ ಸರ್. ದೊಡ್ಡ ಬಿಸ್ನೆಸ್ ಮ್ಯಾನ್ ತರ ಕಾಣಿಸ್ತೀರಾ ನೀವು. ಏನೋ ಹೇಳ್ತಾ ಇದೀಯ ನೀನು? ಬಿಸ್ನೆಸ್ಗೂ ನನಗೂ ಏನೋ ಸಂಬಂಧ? ನಾನು ಆರ್ಡಿನರಿ ಕ್ಯಾಬ್ ಡ್ರೈವರ್ ಕಣೋ. ಇಲ್ಲ ಸರ್, ನಿಮ್ದಲ್ಲಿ ಏನೋ ಒಂಥರ ಕಳೆ ಇದೆ. ಕಳೆನಾ? ಕಳೆನೂ ಇಲ್ಲ, ಕೊಳೆನೂ ಇಲ್ಲ, ಎಲ್ಲ ನಿನ್ ಭ್ರಮೆ ಅಷ್ಟೇ. ಇಲ್ಲ ಸರ್, ನೀವೇನು ಹೇಳಿ, ಇದು ನಿಮ್ ರಿಯಲ್ ಫೇಸ್ ಅಲ್ಲ ಸರ್. ಈ ಟೀ ಶರ್ಟು, ಈ ಪ್ಯಾಂಟು ನಿಮ್ಗೆ ಸೂಟ್ ಆಗಲ್ಲ ಸರ್. ಕುಶಾಲನಗರದಲ್ಲಿ ನೀವು ಸೂಟು ಬೂಟೆಲ್ಲ ಹಾಕೊಂಡ್ ಬಂದಿದ್ರಲ್ಲ, ಜ್ಞಾಪಕ ಇದೆಯಾ? ನೆನಪಿದೆ. ಹಂಗಿರ್ಬೇಕು ಸರ್ ನೀವು. ಅದೇ ನಿಮ್ ರಿಯಲ್ ರಾಯಲ್ ಲುಕ್. ರಾಯಲ್ ಲುಕ್ಕಾ? ಆಕಾಶ್, ಪಾಪ ಸೂಟ್ ಎಲ್ಲ ಹಾಕೊಂಡಿದ್ರಾ? ಹೂವಿಂಚು, ಹೌದಾ ಪಾಪ, ನೀವು ಸೂಟ್ ಎಲ್ಲ ಹಾಕ್ತೀರಾ? ಅದು ಯಾವ್ದೋ ಒಂದು ಹಳೆ ಸೂಟ್ ಇದೆ, ಒಳಗಡೆ ಇಟ್ಟಿದ್ದೀನಿ. ಪಪ್ಪ, ಮತ್ತೆ ನಾನು ಯಾವತ್ತೂ ನೋಡಿಲ್ಲ ನೀವು ಸೂಟ್ ಬೂಟ್ ಹಾಕಿರೋದು. ನಾನು ಹಾಕೊಂಡಿಲ್ಲ, ಹಂಗಾಗಿ ನೋಡಿಲ್ಲ. ಪಪ್ಪ, ನೀವು ಸೂಟ್ ಬೂಟಲ್ಲಿ ಹೆಂಗ್ ಕಾಣಿಸ್ತೀರ ಅಂತ ನೋಡ್ಬೇಕು ಪಪ್ಪ. ಒಂದ್ಸಲಿ ಹಾಕೊಳ್ಳಿ ಪಪ್ಪ. ಅಷ್ಟೇ ತಾನೇ, ಹಾಕೊಂಡ್ರಾಯ್ತು ಬಿಡ್ಬಿಟ್ಟು. ಅದು ಇವ್ ಸ್ಕೂಲಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದ್ದಾಗ ನಾನು ಡ್ರಾಮಾ ಮಾಡಕ್ಕೆ ಅಂತ ಸೂಟು ಬೂಟು ಹಾಕೊಂಡೋಗಿದ್ದೆ. ಈಗ ನಿಮ್ ಸ್ಕೂಲಲ್ಲೂ ಕರೀತಾರಲ್ಲ ಮೀಟಿಂಗ್ಗೆ, ಅವಾಗ ಹಾಕೊಂಡ್ ಬರ್ತೀನಿ, ಓಕೆನಾ? ಅಯ್ಯೋ ಇಲ್ಲ ಪಪ್ಪ, ಪ್ಯಾರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇನ್ನೂ ಲೇಟು. ಅದಕ್ಕೆ ನೀವು ಇವಾಗ್ಲೇ ಹಾಕೊಂಡು ತೋರಿಸಿ. ಸರ್, ಪಾಪ ಅವಳು ಆಸೆ ಪಡ್ತಿಲ್ಲ, ಹಾಕೊಂಡು ಬನ್ನಿ ಸರ್. ಪ್ಲೀಸ್ ಪಪ್ಪ. ಆಯ್ತಪ್ಪ, ಹಾಕೊಂಬರ್ತೀನಿ. ಇಲ್ಲೇ ರೀ. ಅಕ್ಕರೆ, ಸ್ಕೂಲ್ಗೆ ಹೋಗ್ಲಿಲ್ವಾ? ಡಲ್ ಆಗಿದ್ದೀರಾ? ಇನ್ನು ಯೋಚನೆ ಮಾಡ್ತಾ ಇದ್ದೀರಾ? ಏನಾಯ್ತು? ನನ್ಗೇನು ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಮಲ್ಲಿ. ಯಾವ್ದಾರ ಕಡೆನೋ ಕಾನ್ಸಂಟ್ರೇಟ್ ಮಾಡಕ್ಕಾಗ್ತಿಲ್ಲ. ನನ್ನ ಮಗಳು ಬದುಕಿದಾಳೆ ಅಂತ ಗೊತ್ತಾದ್ಮೇಲಿಂದ ನಾನು ಯಾವಾಗ ಅವಳು ನೋಡ್ತೀನಿ, ಕೂತಾಗ ನಿಂತಾಗ ನನ್ ಬರೀ ಅವಳದೇ ಯೋಚನೆ ಹೋಗ್ಬಿಟ್ಟಿದೆ. ಅದ್ ಬಿಟ್ರೆ ನನ್ಗೆ ಇನ್ನೇನೋ ತೋಚ್ತಿಲ್ಲ. ಅದಕ್ಕೆ ನಾನು ಸ್ವಲ್ಪ ದಿನ ರಜಾ ತಗೊಂಡು ಅವಳನ್ನ ಹುಡುಕ್ಬೇಕು ಅಂತಿದ್ದೀನಿ. ಅಕ್ಕರೆ, ಎಲ್ಲಿ ಅಂತ ಹುಡುಕ್ತೀರಾ? ಹೇಗೆ ಹುಡುಕ್ತೀರಾ?
ಇನ್ಸ್ಪೆಕ್ಟರ್ಗೆ ಹೋಗಿ ಮೀಟ್ ಮಾಡ್ತೀನಿ, ಎಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡ್ತೀನಿ, ನನ್ನ ಕೈಯಲ್ಲಿ ಏನೆಲ್ಲ ಆಗುತ್ತೆ ಅದನ್ನೆಲ್ಲ ಮಾಡ್ತೀನಿ, ಎಲ್ಲ ಪ್ರಯತ್ನ ಮಾಡ್ಬಿಟ್ಟು ಅವಳನ್ನು ನೋಡ್ತೀನಿ ನಾನು. ಅಕ್ಕರೆ ನನಗೆ ನಿಮ್ಮ ಭಾವನೆಗಳು ಅರ್ಥ ಆಗ್ತಾ ಇದೆ. ನೀವೇ ಯೋಚನೆ ಮಾಡಿ, 6 ವರ್ಷದ ಕೆಳಗೆ ಆ ಮಗು ಬದುಕಿದೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಆದರೆ ಇವಾಗ ಮಗು ಬದುಕಿದೆ ಅಂತ ಗೊತ್ತಾಗಿದೆ, ಸುಳ್ಳು ಕೂಡ ಸಿಗ್ತಾ ಇದೆ. ಆದರೆ ಇದು ವಾರೊಪ್ಪತ್ನಲ್ಲಿ ಆಗುವಂಥ ಕೆಲಸ ಅಲ್ವಲ್ಲ ಅಕ್ಕರೆ. ಕಾಯ್ಬೇಕು, ಸಮಯ ಆಗತ್ತೆ. ಹಾಗಂತ ಸುಮ್ಮನೆ ಕೂರೋದಕ್ಕಾಗಲ್ವಲ್ಲ ಮಲ್ಲಿ ನಾವು ಅದಕ್ಕೋಸ್ಕರ ಪ್ರಯತ್ನ ಪಡಬೇಕು. ಏನು ಮಾಡಿದ ಸಿಗ್ತಾಳೆ ಅಂತ ಹೇಳಿದ್ರೆ ಹೇಗೆ ಸಿಗ್ತಾಳೆ? ನನ್ನ ಮಗು ಸತ್ತು ಹೋಗಿದೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಅವಳು ಈಗ ಬದುಕಿದ್ದಾಳೆ. ಅವಳು ಬದುಕಿದ್ದಾಳೆ ಅಂತ ನನಗೆ ಗೊತ್ತಾಗಿದೆ. ನಾನು ಅವಳು ಹುಡುಕ್ಬೇಕು. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾವ ಸ್ಥಿತಿಯಲ್ಲಿದ್ದಾಳೆ ನನ್ಗೇನು ಗೊತ್ತಿಲ್ಲ. ಅಪ್ಪು ನೋಡ್ದಾಗೆಲ್ಲ ನನ್ಗೆ ಅವಳದೇ ನೆನಪಾಗುತ್ತೆ. ಅವರಿಬ್ರು ಅವಳಿ ಜವಳಿ. ಆದಷ್ಟು ಬೇಗ ನಾನು ಅವಳನ್ನ ಕಂಡು ಹಿಡಿದು ನಾನು ಅವಳನ್ನ ನೋಡ್ಬೇಕು, ಅವಳನ್ನ ಮುತ್ತಾಡ್ಬೇಕು, ಅವಳನ್ನ ತಪ್ಕೋಬೇಕು. ನಾನು ಅವಳು ಸಿಗೋವರೆಗೂ ನನಗೆ ನೆಮ್ಮದಿ ಸಿಗಲ್ಲ. ಆಮೇಲೆ ಆದಷ್ಟು ಬೇಗ ನಾನು ಅವಳನ್ನ ಕಂಡು ಹಿಡಿದ್ಬಿಟ್ಟು ನಮ್ಮನ್ನ ಸೇರೋ ಹಾಗೆ ಮಾಡ್ತೀನಿ. ಆಗ್ಲೇ ಎಲ್ಲ ಸರಿ ಹೋಗೋದು. ಆವಾಗಲೇ ನಮ್ಮ ಫ್ಯಾಮಿಲಿ ಕೂಡ ಕಂಪ್ಲೀಟ್ ಆಗುತ್ತೆ. ಮಿನಿಗೊಂಡಮ್ಮ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತಾ ಇದೆ ಅಲ್ವಾ? ಇದು ನಿಜ ಆಗ್ಬಿಟ್ರೆ ಸ್ವರ್ಗನೇ ನಮ್ಮ ಕೈಯಲ್ಲಿ. ಕಣ್ಬಿಟ್ಟು ನೋಡೋಕೆ ಕನಸ್ತಾರ ಅದು.